ನಮಸ್ತೆ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಗಳಿಗೆ ಇದೇನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಂದರೆ ಯಮಹ R15 ರೇಡಿಯೇಟ್ರು ಫ್ಯಾನ್ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಶೋರೂಮಲ್ಲಿ ಕೇಳಿದಂತೆ ಅವರು ತುಂಬಾ ಖರ್ಚು ಹೇಳಿದರು. ಕಸ್ಟಮರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿತ್ತು. ಕಾಂಟ್ಯಾಕ್ಟ್ ನಂಬರಿಂದ ಬಂದಿದ್ದು ನೋಡಿ. ಎಲ್ಲ ಕೂಲೆಂಟ್ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಫುಲ್ಲೆಲ್ಲ ಕೂಲೆಂಟ್ ರಿಮೂವ್ ಮಾಡಿ ಫ್ಯಾನು ಓಡ್ತಾ ಇರಲಿಲ್ಲ. ಫ್ಯಾನ್ ನೋಡ್ದಿದ್ದ ಕಾರಣ ಅವರು ರೇಡಿಯೇಟರ್ ಚೇಂಜ್ ಮಾಡಬೇಕು ಮತ್ತು डिप्रेशन में रहता हूँ हमेशा अभी मैं डिप्रेशन में हूँ माँ कसम ಏನೇನೋ ಹೇಳಿದ್ರಂತೆ, ಅದು ನನಗೆ डिप्रेशन में रहता हूँ हमेशा सिर में दर्द रहता हूँ. ದಯವಿಟ್ಟು ನಾನೇನು ಕೇಳ್ಕೊಳೋದು ಏನಪ್ಪ ಅಂದರೆ ನೋಡಿ, ರೇಡಿಯೇಟರ್ ಆಯಿಲ್ ಕೂಲೆಂಟ್ ಆಯಿಲ್ ಎಲ್ಲ ಫುಲ್ ರಿಮೂವ್ ಮಾಡಿದ್ದೀನಿ ನೋಡಿ. ಇದು 8 mm ಬೋಲ್ಟ್ ಬರುತ್ತೆ, ಅದರಿಂದ ಫುಲ್ಲು ಬೋರ್ವೆಲ್ಗೆ ಇರ್ತಕ್ಕಂಥ ಕೂಲೆಂಟ್ನ ಎಲ್ಲ ಆಚೆ ತೆಗ್ದಿದ್ದೀನಿ. ಆಚೆ ತೆಗೆದ್ಬಿಟ್ಟು ಹೊಸ ಕೂಲೆಂಟ್ ಹಾಕಿ ರೇಡಿಯೇಟ್ರ್ ಫ್ಯಾನು ಲೇಟೆಸ್ಟ್ ಹಾಕಿದ್ದೀನಿ. ಲೇಟೆಸ್ಟ್ ಅಂದರೆ ಇವಾಗ ಹೊಸದಾಗಿ KTMಗೆಲ್ಲ ಬರ್ತೈತಲ್ಲ ಆ ಟೈಪು ಕೂಲೆಂಟ್ ಹಾಕಿದ್ದೀನಿ, ಫ್ಯಾನ್ ಹಾಕಿದ್ದೆ ನೋಡಿ. ಎಲ್ಲ ಕೂಲೆಂಟ್ ಪ್ರತಿಯೊಂದರಲ್ಲಿ ಇರ್ತಕ್ಕಂಥ ಕೂಲೆಂಟ್ನ ವಿತಿನ್ 15,000 ಒಂದ್ಸಲಿ ಕೂಲೆಂಟ್ನ ಚೇಂಜ್ ಮಾಡಿ. ಏನಕ್ಕೆ ಅಂದರೆ ಗಾಡಿನೂ ಸೇಫು, ನೀವು ಸೇಫು. ಇವೆಲ್ಲ ಕೂಲೆಂಟ್ ಲಿಕ್ವಿಡ್ ಕೂಲೆಂಟ್ ಇರೋದ್ರಿಂದ ಗಾಡಿಗಳು ಪ್ರಾಬ್ಲಮ್ ಆಗುತ್ತೆ. ಓವರ್ ಹೀಟ್ ಆದಾಗ ಸೀಸಿಂಗ್ ಆಗಿಬಿಡ್ತವೆ. ಆಯಿಲ್ ಕೂಲೆಂಟ್ ಅಲ್ಲ, ಇವೆಲ್ಲ ಲಿಕ್ವಿಡ್ ಕೂಲೆಂಟು. ಲಿಕ್ವಿಡ್ ಅಂದರೆ ನಾವು ಎಷ್ಟು ಚೆನ್ನಾಗಿ ಕೂಲೆಂಟ್ನ ಚೇಂಜ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಲೈಫ್ ಬರ್ತವೆ ಇಂಜಿನ್ಗಳು ನೋಡಿ. ಇದು ಏನು 8 mm ಬೋಲ್ಟಿಂದ ತೆಗೆದ್ನಲ್ಲ, ಅದು ಆ ಬೋರ್ಗಳಿಗೆಲ್ಲ ಸಪ್ಲೈ ಇರುತ್ತೆ ಸೈಡಲ್ಲಿ. ಎಷ್ಟೇ ನೀವು ಸ್ಪೀಡ್ ಹೋಗಿ ಎಷ್ಟೇ ಹೀಟ್ ಆದ್ರೂ ಈ ಬೋರ್ನ ಇಂಜಿನ್ನ ಹೀಟ್ ಮಾಡೋಕ್ಕೆ ಚಾನ್ಸಸ್ ಇರಲ್ಲ. ಹಾಗಾಗಿ ಈ ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲಿಂದ ನೋಡ್ತಿದ್ದೀರಾ ವೀಡಿಯೋಗೆ ಅಂತ ಕಮೆಂಟ್ ಮಾಡಿ. ಪ್ರತಿಯೊಂದರಲ್ಲೂ ಇರ್ತಕ್ಕಂಥ ಕೂಲೆಂಟ್ನ ಫುಲ್ ಚೇಂಜ್ ಮಾಡಿದ್ದೀನಿ ನೋಡಿ. ಎಲ್ಲೆಲ್ಲಿತ್ತು ನೋಡಿ, ಫ್ಯಾನ್ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಫುಲ್ ರೇಡಿಯೇಟ್ರ್ ಎಲ್ಲ ವಾಶ್ ಮಾಡಿ ಫಿಟ್ ಮಾಡಿ ತೋರಿಸಿದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋನ, ಗೊತ್ತಾಗುತ್ತೆ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್ ನೋಡಿ. ಫ್ಯಾನ್ನ ತೆಗಿತಾ ಇದ್ದೀನಿ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಫ್ಯಾನು ರಿಮೂವ್ ಮಾಡ್ತಾಯಿದ್ದೀನಿ. ಅವರು ಕಸ್ಟಮರ್ ನೋಡಿ, ಇದನ್ನು ರಿಮೂವ್ ಮಾಡಿದ್ದೀನಿ. ಕಸ್ಟಮರ್ ಏನಂದ್ರು, ಅಣ್ಣ ಇದ್ದಕ್ಕಿದ್ದಂಗೆ ರೇಡಿಯೇಟ್ರ್ ಕೂಲೆಂಟ್ ಫ್ಯಾನ್ ಆನ್ ಆಗ್ತಿಲ್ಲ ಅಂದರು. ನಾನು ಹಾಗಾಗಿ ಚೆಕ್ ಮಾಡಿದೆ. ರಿಲೇ ಬರುತ್ತಲ್ಲ, ರಿಲೇ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು, ರಿಲೇಗಳು ಪ್ರಾಬ್ಲಮ್ ಆಗಿರ್ಬೋದು ಅಂತ ನೋಡಿದೆ. ಅದು ರಿಲೇ ಪ್ರಾಬ್ಲಮ್ ಆಗಿರಲಿಲ್ಲ, ಫ್ಯಾನು ಹೊರಟೋಗಿತ್ತು ನೋಡಿ. ಹಳೆ ಫ್ಯಾನ್ ತೋರಿಸಿದ್ದೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಗೊತ್ತಿರೋರಿಗೆ ಗೊತ್ತಿಲ್ಲ. ಇದೊಂದು ರೇಡಿಯೇಟ್ರ್ ಫ್ಯಾನ್ ಹಾಕಬೇಕಾದ್ರೆ ಸುಮಾರು 38 ಸ್ಕ್ರೂಗಳು ಬಿಚ್ಚಬೇಕು. ಎಷ್ಟು? 38 ಸ್ಕ್ರೂಗಳು, ಅಲಂಕಿ ಬೋಲ್ಟ್ಗಳು 38, ಮತ್ತು ಮಾಮೂಲಿ ನಾರ್ಮಲ್ ಸ್ಕ್ರೂ 12 ನೋಡಿ ತೆಗ್ದಿದ್ದೀನಿ ನೋಡಿ. ಇದೇನು ಸ್ಪೇರ್ ಪಾರ್ಟ್ಸ್ ತೋರಿಸ್ತಾ ಇದ್ದೀನೋ ಅದೊಂದು ರೇಡಿಯೇಟ್ರ್ ಫ್ಯಾನ್ ಹಾಕೋದಕ್ಕೆ ಪೂರಾ ಗಾಡಿನೇ ಬಿಚ್ಚಿದೆ. ಏನಕ್ಕೆ ಇವೆಲ್ಲ R15 ಆಗಲಿ KTM ಆಗಲಿ ಇವೆಲ್ಲ ಸ್ವಲ್ಪ ರಿಸ್ಕ್ ಆದ ಕೆಲಸ. ರಿಸ್ಕು ಅಂದರೆ ಕೆಲಸ ಗೊತ್ತಿರೋಗೆ ನೋ ಪ್ರಾಬ್ಲಮ್, ಗೊತ್ತಿರುತ್ತವ್ರಿಗೆ ಯಾವ ರೀತಿ ಮಾಡಬೇಕು ಅಂತ ನೋಡಿ. ಫುಲ್ ಗಾಡಿ ಬೋಡ ಮಾಡಿದ್ದೀನಿ. ಗಾಡಿನೇ ಅನ್ನಂಗೆ ಗೊತ್ತಾಗಲ್ಲ. R15 M ವರ್ಷನ್ 4 M ನೋಡಿ, ಫುಲ್ಲು ಬಡಕಾಗಿದೆ. ಎಲ್ಲ ಸೈಡಿಗೆ ಬಿಚ್ಚಿಕ್ಕಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಸ್ಪೇರ್ ಪಾರ್ಟ್ಸ್ ಅದರವು, ಬಾಡಿ ಸ್ಪೇರ್ ಪಾರ್ಟ್ಸ್ ಪ್ರತಿಯೊಂದು ಬಿಚ್ಚಿ ಇಲ್ಲಿ ಸೈಡಿಗೆ ಇಕ್ಕಿದ್ದೀನಿ, ಟ್ಯಾಂಕ್ ಸಮೇತ. ಏನಪ್ಪ ವಿಷಯ ಅಂದರೆ, ಇಂಥ ಸ್ಪೋರ್ಟ್ಸ್ ಬೈಕೆಲ್ಲ ಬಂದಾಗ ಟೈಮ್ ಜಾಸ್ತಿ ಇರ್ತವೆ, ಕೆಲಸಗಳು ಜಾಸ್ತಿ ಇರುತ್ತೆ, ಮತ್ತು ಸ್ಪೇರ್ ಪಾರ್ಟ್ಸ್ ಕಾಸ್ಟ್ಲಿ ಇರುತ್ತೆ. ಇವಕ್ಕೆಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಶೀಲ್ಡ್ಗಳು ಪ್ರತಿಯೊಂದು ಬಿಚ್ಚಿ 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 ಹಾಕಬೇಕು. ಪ್ಲಸ್ಸು ಏನಪ್ಪ ಅಂದರೆ, ಇವೆಲ್ಲ ಬಿಚ್ಚಬೇಕಾದ್ರೆ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಈಗ ಮಾಮೂಲಿ ಸ್ಪ್ಲೆಂಡ್ರು ಫ್ಯಾಷನ್ನು ಶೀಲ್ಡಲ್ಲಿ ಇರ್ತೀವಲ್ಲ, ಆ ಥರ ಯಾವುದೇ ಕಾರಣಕ್ಕೂ ಬಿಚ್ಚಕ್ಕಾಗೋದಿಲ್ಲ. ಇದೊಂದು ಮಾತು ಸತ್ಯ ನೋಡಿ. ಇದೇನು ಸ್ಕ್ರೂಗಳು ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ನೋಡಿ. ಒಂದು ಶೀಲ್ಡ್ ಬಿಚ್ಚಬೇಕಾದ್ರೆ ಎಷ್ಟು ಸ್ಕ್ರೂಗಳಿರುತ್ತೆ ನೋಡಿ, ಕೆಳಗಡೆ ಮೇಲ್ಗಡೆ ಒಳಗಡೆ. ಅಯ್ಯೋ ಯಮ, ಸಿಕ್ಕಾಪಟ್ಟೆ ಹಿಂಸೆ ಫ್ರೆಂಡ್ಸ್. ಆದರೆ ಏನು ಮಾಡ್ತೀರಾ, ಕೆಲಸ ಕಲ್ತ್ಬಿಟ್ಟಿದ್ದೀವಿ, ಬಿಡೋಕ್ಕಾಗೋದಿಲ್ಲ. ಇದೇನು ಬೆಳ್ಳಲ್ಲಿ ತೋರಿಸ್ತಾ ಇದ್ದೀನಿ, ಪ್ರತಿಯೊಂದು ಸ್ಕ್ರೂನು ತೋರಿಸಿದ್ದೀನಿ ಯಾವ ಥರ ಎಲ್ಲೆಲ್ಲಿ ಬಿಚ್ಚಬೇಕು ಅಂತ. ಪ್ರತಿಯೊಂದು ಬೆಳ್ಳಿಕ್ಕಿ ತೋರಿಸ್ತಾ ಇದ್ದೀನಲ್ಲ, ಅದೆಲ್ಲ ಶೀಲ್ಡ್ ಬಿಚ್ಚಿರೋಂಥ ಸ್ಕ್ರೂಗಳೇ. ದಯವಿಟ್ಟು ಯಾವುದೇ ಬೈಕ್ ಇರಲಿ, ನಿಮಗೆ
ಗೊತ್ತಿರ್ತಕ್ಕಂತಹ ಅಂದರೆ ನಿಮಗೆ ಅನುಭವ, ಇವ್ರ ಹತ್ರ ಬಿಟ್ಟರೆ ನನ್ನ ಗಾಡಿ ಪರ್ಫೆಕ್ಟ್ ಆಗುತ್ತೆ, ರೆಡಿ ಆಗುತ್ತೆ ಅನ್ನೋ ಪೊಸಿಷನ್ ನಿಮಗೆ ಕಂಡು ಅಂದರೆ ಅಂಥವ್ರ ತಗೋ ಗಾಡಿ ಬಿಡಿ. ಇವೆಲ್ಲ ಸ್ಪೋರ್ಟ್ಸ್ ಬೈಕ್ಗಳನ್ನ ದಯವಿಟ್ಟು ಎಲ್ಲಿ ಬೇಕಲ್ಲಿ ಬಿಡೋಕೆ ಹೋಗ್ಬೇಡಿ. ಏನು ಬೆಳ್ಳಿಕ್ಕಿ ತೋರಿಸ್ತಾ ಇರ್ತಕ್ಕಂಥ ಎಲ್ಲ ನಟ್ಟು ಬೋಲ್ಟುಗಳು ಸಹ ಬಿಚ್ಚಿರ್ತಕ್ಕಂಥದ್ದೇ. ಕ್ಲಿಪ್ಗಳಾಗಲಿ ನಟ್ಟು ಬೋಲ್ಟುಗಳಾಗಲಿ ಇದೇನು ವಿಡಿಯೋದಲ್ಲಿ ಬೆಳ್ಳಿಕ್ಕಿ ತೋರಿಸ್ತಾ ಇದ್ದೀನಿ ನಟ್ಗಳ ಹತ್ರ ಮತ್ತು ಸ್ಕ್ರೂಗಳು ತೋರಿಸ್ತಾ ಇದ್ದೀನೋ ಅವೆಲ್ಲವೂ ಬಿಚ್ಚಿರ್ತಕ್ಕಂಥ ಮುಂದೆ ಹೋಯ್ತಲ್ಲ ಹಿಂದೆ ಹೋಯ್ತಲ್ಲ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಟ್ರೈಯಲ್ಲಿ ಇಕ್ಕಿ ಪ್ರತಿಯೊಂದನ್ನು ಬೋಲ್ಟು ನೋಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ R15 ಈ ಟ್ಯಾಂಕ್ ಕಾವಲ್ ಬಿಚ್ಚಬೇಕು ಅಂದರೆ ಭಯ ಆಗುತ್ತೆ, ಬರದೇ ಆ ಲಾಕಿಂಗ್ ಸಿಸ್ಟಮ್. ಇದು ನೋಡಿ ಇದೇನು ತೋರಿಸ್ತಾ ಇದ್ದೀನಿ, ಲಾಕ್ಗಳು ಎಡಿಬೇಕಾದ್ರೆ ಕಟ್ಟಾಯಿತು ಅಂದರೆ 3,500 ರೂಪಾಯಿ ಬರೀ ಪ್ಯಾನಲ್ಲೇ 3,500. ಎಲ್ಲಿಂದ ಹೋಗೋಣ ಫ್ರೆಂಡ್ಸ್? ಈ ಥರ ಇದೆ ನೋಡಿ, ಇದೊಂದು ಪ್ಯಾನಲ್ ತೋರಿಸಿದ್ನಲ್ಲ ಈಗ, ಆ ಪ್ಯಾನಲ್ ಬಂದು 3,500 ರೂಪಾಯಿ ಇದೆ. ಫೈಬರು ತೂಕಕ್ಕೆ ಹಾಕಿದ್ರು 5 ರೂಪಾಯಿ ಬರ್ಬೋದು, ಹೈಯೆಸ್ಟಾಗಿ ಬಂತು ಅಂದರೆ 5 ರೂಪಾಯಿ ಬರುತ್ತೆ. ಅದನ್ನು 3,500 ರೂಪಾಯಿ ಪ್ಯಾನಲ್ ಕೊಡಬೇಕು. ಹೇಗಿದೆ ನೋಡಿ ತಿರ್ಗಾ ಒಂದ್ಸಲಿ ಗಾಡಿನ ತೋರಿಸ್ತಾ ಇದ್ದೀನಿ. ಪೂರ ಬಿಚ್ಚಿ ನೀಟಾಗಿ ರೆಡಿ ಮಾಡಿಕೊಟ್ಟೆ. ಕಸ್ಟಮರು ಖುಷಿ ಆಗ್ತಿದ್ದಂಗೆ ನನಗಂತೂ ಖುಷಿ ಆಯಿತು. ಏನಪ್ಪ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಒಂದು ಬೆಲೆ ಸಿಕ್ತಲ್ಲ ಅಂತ ಒಂದು ಖುಷಿ ಆಯಿತು. ಅದಾದಮೇಲೆ ನಮ್ಮ ಗೂಗಲಲ್ಲಿ ಸ್ಟಾರ್ ರೇಟಿಂಗ್ 5 ಸ್ಟಾರ್ ರೇಟಿಂಗ್ ಕೊಟ್ಟರು. ರೇಟಿಂಗ್ ಕೊಟ್ಟು ಮತ್ತು ಮಾಡಿರ್ತಕ್ಕಂಥ ಕೆಲಸ ಅವರು ಖುಷಿ ಆದಮೇಲೆ ಟಿಪ್ಸು ಕೊಟ್ಟೋದ್ರು. ನೋಡಿ ಪ್ರತಿಯೊಂದು ಫ್ರೆಂಡ್ಸ್ ಬಿಚ್ಚಬೇಕು ಅಂದರೆ R15 ಮೂಡ್ ಚೆನ್ನಾಗಿರಬೇಕು ಮತ್ತು ಕೆಲಸದ ಮೇಲೆ ಇಂಟ್ರೆಸ್ಟ್ ಇರಬೇಕು. ಅವತ್ತ ಕೆಲಸ ನಾನು ಮಾಡಬಲ್ಲೆ ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ನೋಡಿ ಫ್ರೆಂಡ್ಸ್ ಮಾಡ್ಬೋದು. ನೋಡಿ ಒಂದು ದಿವಸ ಒಂದು ಮಧ್ಯಾಹ್ನ ಆಗುತ್ತೆ ಬರೀ ಶೀಲ್ಡ್ ಬಿಚ್ಚೋದಕ್ಕೆ. ನೋಡಿ ಟ್ಯಾಂಕ್ ಬೋಲ್ಟ್ಗಳೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲೇನು ಬೆಳ್ಳಿ ಇಕ್ಕಿ ತೋರಿಸ್ತಾ ಇದ್ದೀನಿ, ಪ್ರತಿಯೊಂದು ಬೋಲ್ಟು ಯಾವ ರೀತಿ ಬಿಚ್ಚಬೇಕು ಅನ್ನೋದು ತೋರಿಸಿದ್ದೀನಿ. ನೋಡಿ ಬೆಳ್ಳಿ ಇಕ್ಕಿ ಪದೇ ತೋರಿಸ್ತಾ ಇದ್ದೀನಿ. ವಿಡಿಯೋನು ಹಿಂದೆ ಹಾಕಿದೆ, ನಾನು ರೇಡಿಯೇಟರ್ ಫ್ಯಾನ್ ಚೇಂಜ್ ಮಾಡ್ತಿರ್ತಕ್ಕಂಥದ್ದು. ಇದೇನಕ್ಕೆ ಅಂದರೆ ಮುಂಚೆನೇ ಇಂಟ್ರೆಸ್ಟ್ ಇರಲಿ ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಲಿ ಅಂತ. ನೋಡಿ ತಿರ್ಗಾ ಒಂದು ಗಾಡಿ ಫುಲ್ಲು ತೋರಿಸ್ತಾ ಇದ್ದೀನಿ. ನೋಡಿ ಯಾವ್ಯಾವ ಸ್ಕ್ರೂ ಎಲ್ಲೆಲ್ಲಿ ಶೀಲ್ಡ್ ಬಿಚ್ಚಬೇಕು ಅಂದ್ರೆ 3 ಸ್ಕ್ರೂ ಬರುತ್ತೆ. ಬರೀ ಟ್ಯಾಂಕ್ ಆಚೆ ತೆಗಿಬೇಕಂದ್ರೆ 12 ಆಲಂಕಿ ಬೋಲ್ಟ್ ತೆಗಿಬೇಕು. ಎಷ್ಟು? 12 ಆಲಂಕಿ ಬೋಲ್ಟ್ ತೆಗೆದ್ರೇ ಟ್ಯಾಂಕ್ ಆಚೆ ಬರೋದು. ನೋಡಿ ಕೀಗೆ ತೆಗ್ದಿದ್ದೀನಿ, ಮತ್ತು ಸೀಟ್ಗೆ 5 mm ಆಲಂಕಿಲಿ ಬಿಚ್ತಾ ಇದ್ದೀನಿ. ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ, ನೋಡಿ ಗೊತ್ತಾಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಯಾವ ಥರ ಎಲ್ಲಿ ಏನು ಮಾಡಿದ್ರು, ಯಾವ ವೈರಿಂಗ್ ಮಾಡಿದ್ರು, ಯಾವ ಕೆಲಸ ಮಾಡಿದ್ರು ಅನ್ನೋದು ಗೊತ್ತಾಗಲ್ಲ. ನನ್ನ ವಿಡಿಯೋ ಫುಲ್ಲು ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಮನೋಭಾವನೆ. ನೋಡಿ ಫಿನಿಶ್ ಆಯಿತು, ಫಿನಿಶ್ ಆಗಿದೆ. ಗಾಡಿನ ಫಿನಿಶ್ ಆದಮೇಲೆ ಸೆಂಟ್ರಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಅದಾದಮೇಲೆ ನೋಡಿ ಫುಲ್ ಫಿನಿಶ್ ಆಗಿದೆ. ಇನ್ನು ಮುಂದೆ ಕೂಲೆಂಟ್ ಆಗ್ತಾ ಇರೋದು, ಫ್ಯಾನ್ ಆಗ್ತಾ ಇರೋದು ಎಲ್ಲ ವಿಡಿಯೋ ಇದ್ರ ಮುಂದೆ ಇದೆ. ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಬರ್ತಾ ಇದೆ. ಸ್ಕ್ರಾಚ್ ಗಾರ್ಡೆಲ್ಲ ಹಾಕಿದೆ, ಸ್ಕ್ರಾಚ್ ಗಾರ್ಡೆಲ್ಲ ಹೇಳಿದರು, ಸ್ಕ್ರಾಚ್ ಗಾರ್ಡ್ಗಳೆಲ್ಲ ಹೇಳಿದರು, ಹಾಕಿದ್ದೀನಿ. ನೋಡಿ ನಮ್ಮ ಹತ್ರ ಸ್ಟ್ಯಾಂಡ್ ಅವೈಲೇಬಲ್ ಇದೆ, ಅದಕ್ಕೆ ಸೆಂಟ್ರ್ ಸ್ಟ್ಯಾಂಡ್ ಬರಲ್ಲ ಇವಕ್ಕೆಲ್ಲ. ಇವೆಲ್ಲ ಏನಾಗುತ್ತೆ ಅಂದರೆ ಇಂಜಿನ್ ಡೌನ್ ಇರೋದ ಕಾರಣ ಸೆಂಟ್ರ್ ಸ್ಟ್ಯಾಂಡ್ಗಳು ಆಫ್ ರೋಡಲ್ಲಿ ನೆಲಕ್ಕೆ ರೋಡಿಗೆ. ನೋಡಿ ಇದು ಫ್ಯಾನು, ಇದೇನು ಫ್ಯಾನ್ ತೋರಿಸ್ತಿದ್ದೀನೋ ಇದು ಹೊಸದು ಹಾಕಿ ರೆಡಿ ಮಾಡಿದ್ದೀನಿ. ಒಂದು ಸಣ್ಣ ವಿಡಿಯೋ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ. ಯಾವುದಾದ್ರೂ ಮೇಜರ್ ಪ್ರಾಬ್ಲಮ್ ಇತ್ತು, ಮೈನರ್ ಪ್ರಾಬ್ಲಮ್ ಇತ್ತು, ಯಾರೋ ಒಬ್ಬರು ಮೆಕ್ಯಾನಿಕ್ಕು ಹಿಂಗಂದ್ರೆ ನೋಡಿ ಇದು ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಫೋನ್ ಪಿಕ್ ಮಾಡ್ತೇನೆ, ಆಮೇಲೆ ಪಿಕ್ ಮಾಡೋಕ್ಕಾಗೋದಿಲ್ಲ. ನೋಡಿ ಫುಲ್ಲೆಲ್ಲ ಫಿನಿಶ್ ಮಾಡ್ತಾಯಿದ್ದೀನಿ. ಫಿನಿಶ್ ಮಾಡಿ ಕಸ್ಟಮರ್ ಬಂದಿದ್ದ ಕಾರಣ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಈಗ ವಿಡಿಯೋ ಬರ್ತಾಯಿದೆ. ಕೂಲೆಂಟ್ ಎಲ್ಲ ಹಾಕ್ತಾ ಇರೋದು ಮತ್ತು ಫಿನಿಶ್ ಮಾಡ್ತಾ ಇರೋದು, ಟ್ಯಾಂಕ್ ಎಲ್ಲ ಫಿನಿಶ್ ಮಾಡ್ತಾ ಇರೋದು. ನೋಡಿ ಇದೇನಕ್ಕೆ ಮಧ್ಯೆ ಟ್ವಿಸ್ಟ್ ಕೊಟ್ಟಿದ್ದೀನಿ ಅಂದರೆ, ಫಸ್ಟಲ್ಲೇ ವಿಡಿಯೋನ ತೋರಿಸ್ಬಿಟ್ರೆ
ಜನ ನಮ್ಮ ವಿಡಿಯೋನ ಇಂಟ್ರೆಸ್ಟ್ ಆಗಿ ನೋಡೋದಿಲ್ಲ. ಹಾಗಾಗಿ ನೋಡಿ ಎಲ್ಲ ಫಿನಿಶ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಕೂಲೆಂಟ್ ಹಾಕೋದು, ಎಷ್ಟು ಲೀಟ್ರ್ ಕೂಲೆಂಟ್ ಹಾಕ್ತೆ, ಯಾವ ಕಂಪ್ನಿದು ಹಾಕ್ತೆ ಎಲ್ಲ ತೋರಿಸಿದ್ದೀನಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಏನಕ್ಕೆ ಅಂದರೆ ಫಿಟ್ ಮಾಡಬೇಕಾದ್ರೆ ಲಾಕಿಂಗ್ಗಳು ಕರೆಕ್ಟಾಗಿ ಕೂತಿರಲ್ಲ. ಹಾಗಾಗಿ ನೋಡಿ ಫ್ಯಾನು ಓಡ್ತಾ ಇದೆ, ರನ್ ಆಗ್ತಾಯಿದೆ, ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ, ಕಾಣಿಸ್ತಾ ಇರ್ಬೋದು ರೋಟೇಟ್ ಆಗ್ತಿರೋದು. ಇವಾಗ ಏನಕ್ಕೆ ಲಾಸ್ಟಲ್ಲಿ ವಿಡಿಯೋ ಎಡಿಟ್ ಮಾಡಿದ್ದೀನಿ ಅಂದರೆ ನೀವು ಸ್ಟಾರ್ಟಿಂಗಲ್ಲೇ ತೋರಿಸ್ಬಿಟ್ರೆ ಕೊನೆವರೆಗೂ ವಿಡಿಯೋ ನೋಡಲ್ಲ ಅಂತ ನೋಡಿ.